ಎಚ್ಚರ ಭಾರತೀಯರೇ, ನಾವು ಸೇವಿಸುವ ಆಹಾರದಲ್ಲಿ ವಿಷಕಾರಿ ಅಂಶಗಳಿದೆಯಾ? ಯುರೋಪ್ನಲ್ಲಿ ನಿಷೇಧಿತವಾದ ಈ 3 ರಾಸಾಯನಿಕಗಳು ನಮ್ಮ ದೈನಂದಿನ ಆಹಾರದಲ್ಲಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ಈ ವಿಡಿಯೋನ ಕೊನೆಯ ತನಕ ತಪ್ಪದೆ ವೀಕ್ಷಿಸಿ. ನಾವು ಪ್ರತಿದಿನ ಸೇವಿಸುವಂತಹ ಬ್ರೆಡ್, ಕ್ಯಾಂಡಿ, ಸ್ನ್ಯಾಕ್ಸ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳಿವೆ ಅನ್ನೋದು ನಿಮ್ಗೆ ಗೊತ್ತಾ? ಫಸ್ಟ್ ಒನ್, ಅಜೋಡಿಕಾರ್ಬೊನಮೈಡ್. ಇದನ್ನು ಯೋಗ ಮ್ಯಾಟನ್ನು ತಯಾರಿಸಲು ಯೂಸ್ ಮಾಡ್ತಾರೆ. ಅದೇ ರೀತಿ ಬ್ರೆಡ್ಡನ್ನು ಮೃದುವಾಗಿರಿಸಲು ಕೂಡ ಯೂಸ್ ಮಾಡ್ತಾರೆ. ಈ ಕೆಮಿಕಲ್ ತುಂಬಾ ಅಪಾಯಕಾರಿ. ಇದರಿಂದಾಗಿ ಉಸಿರಾಟದ ತೊಂದರೆ ಉಂಟಾಗ್ಬೋದು. ಅದೇ ರೀತಿ ಇದು ಕಣ್ಣಿಗೆ ಕೂಡ ತುಂಬಾ ಅಪಾಯಕಾರಿ. ಹಾಗೆಯೇ ಇದರಿಂದಾಗಿ ಸ್ಕಿನ್ ಅಲರ್ಜಿ ಕೂಡ ಉಂಟಾಗ್ಬೋದು. ಇದನ್ನು ಈಗಾಗಲೇ UK, ಯುರೋಪ್ ಹಾಗೆಯೇ ಆಸ್ಟ್ರೇಲಿಯಾದಲ್ಲಿ ಬ್ಯಾನ್ ಮಾಡಲಾಗಿದೆ. ಆದರೆ ನಮ್ಮಲ್ಲಿ ಇನ್ನೂ ಕೂಡ ಲಭ್ಯವಿದೆ. ಸೆಕೆಂಡ್ ಒನ್, ಟೈಟಾನಿಯಂ ಡೈಆಕ್ಸೈಡ್. ಇದನ್ನು ಮಕ್ಕಳ ನೆಚ್ಚಿನ ಕ್ಯಾಂಡಿ ಮತ್ತು ಚೂಯಿಂಗ್ ಗಮ್ಮನ್ನು ವೈಟ್ ಕಲರ್ನಲ್ಲಿರಿಸಲು ಯೂಸ್ ಮಾಡ್ತಾರೆ. ಇದು ನಮ್ಮ DNA ಹಾನಿ ಮಾಡ್ಬೋದು ಅಂತ ಕೆಲವೊಂದು ರಿಸರ್ಚ್ಗಳು ಅಂತಿವೆ. ಹಾಗೆಯೇ ಇದನ್ನು 2022ರಿಂದಲೇ ಯುರೋಪ್ನಲ್ಲಿ ಬ್ಯಾನ್ ಮಾಡಲಾಗಿದೆ. ಮೂರನೆಯದು, ಸನ್ಸೆಟ್ ಎಲ್ಲೋ. ಇದು ಆಹಾರ ಪದಾರ್ಥಗಳು, ಪಾನೀಯಗಳು, ಸೌಂದರ್ಯವರ್ಧಕಗಳಿಗೆ ಬಣ್ಣವನ್ನು ನೀಡುವಂತಹ ಆರ್ಟಿಫಿಷಿಯಲ್ ಕಲರ್. ಇದನ್ನು ಈಗಾಗಲೇ ನಾರ್ವೆ ಮತ್ತು ಯುರೋಪ್ನಲ್ಲಿ ಬ್ಯಾನ್ ಮಾಡಲಾಗಿದೆ. ಯಾಕಂದರೆ ಇದರಿಂದ ಸ್ಕಿನ್ ಅಲರ್ಜಿ ಉಂಟಾಗುತ್ತೆ ಅನ್ನುವಂತಹ ಒಂದು ಅಂಶವನ್ನು ರಿಸರ್ಚ್ ತಿಳಿಸಿದೆ. ಆದರೆ ನಮ್ಮಲ್ಲಿ ಕನಿಷ್ಠ ಪಕ್ಷ ಎಚ್ಚರಿಕೆಯ ಲೇಬಲ್ ಕೂಡ ಇದರ ಮೇಲಿಲ್ಲ. ಹಾಗಾಗಿ ಇನ್ಮುಂದೆ ಯಾವುದೇ ಆಹಾರವನ್ನು ಸೇವಿಸುವಾಗ ದಯವಿಟ್ಟು ಗಮನಿಸಿ. ಹಾಗೆಯೇ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಸೇವಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.